ವರ್ಷ ಮಂಗಳೂರು, ಉಡುಪಿ ಹಾಗೂ ಮಡಿಕೇರಿ ಭಾಗದಲ್ಲಿ ಗೋರಥ ಯಾತ್ರೆ ನಡೆದಿತ್ತು. ಅಂದರೆ ಒಂದು ತಾಯಿ ಮಗಳನ್ನ ಇಟ್ಕೊಂಡು ಇಡೀ 3 ಜಿಲ್ಲೆಯಲ್ಲೂ ಕೂಡ ಸಂಚಾರ ಮಾಡಿ ಅದನ್ನ ಉಳಿಸ್ತಕ್ಕಂಥ ಒಂದು ಸಂಕಲ್ಪ ಮಾಡಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡಿದ್ವಿ. ಇತ್ತೀಚೆಗೆ ನಮ್ಮ ನಂದಿ ಸಂತತಿಗಳ ಪ್ರಮಾಣ ತುಂಬ ಕಡಿಮೆ ಇದೆ. ಶೇಕಡ ಒಂದು ಅಂಕಿಅಂಶದ ಪ್ರಕಾರ ಹೇಳ್ತಾರೆ 75ರಷ್ಟು ನಂದಿಗಳು ಇತ್ತೀಚೆಗೆ ನಿಲ್ಲುವಾಗಿದೆ. ಕಾರಣ ತನಗೂ ಕೂಡ ಗೊತ್ತಿರ್ಬೋದು, ಕಠಿಣವಾದ ಕಾನೂನು ಕ್ರಮ ನಮ್ಮ ರಾಜ್ಯದಲ್ಲಿಲ್ಲ. ಗೋಹತ್ಯೆ ನಿರಂತರವಾಗಿ ನಡೀತಾ ಇದೆ. ರೈತರು ಕೂಡ ಒಂದು ನಂದಿ ಹುಟ್ಟಿದ್ರೆ ಗೋಕರು ಹುಟ್ಟಿದ್ರೆ ಏನು ಉಪಯೋಗ ಇದೆ ಅಂತ ಕಸಾಯಿಖಾನೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಕೊಳ್ಳೋದ್ರಿಂದ ಇದು ಕ್ರಮೇಣ ಕ್ಷೀಣಿಸ್ತಾ ಇದೆ. ಇದನ್ನೆಲ್ಲ ದೃಷ್ಟಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಾವೇನಾದರೂ ಇದ್ರ ಬಗ್ಗೆ ಜಾಗೃತಿ ಆಗದೆ ಹೋದರೆ ಇದು ಸಂತತಿ ಇನ್ನೂ ನಶಿಸಿ ಹೋಗುತ್ತೆ. ನಾವು ಅದರ ಒಂದು ಚಿತ್ರಪಟದಲ್ಲಿ ನೋಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ಒಬ್ಬರ ಕರ್ತವ್ಯ ಅಲ್ಲ, ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಕೂಡ ಇದೆ. ಗೋವನ್ನು ಸಾಕಿ ಅಥವಾ ಗೋವನ್ನು ಸಾಕುವವರಿಗೆ ಒಂದು ಪ್ರೋತ್ಸಾಹವನ್ನು ನೀಡಿ. ಈಗ ಗೋಪಾಲಕನ ಉಳ್ಕೋಬೇಕು, ಗೋಹಟ್ಟಿನ ಉಳಿಬೇಕು ಮತ್ತು ಗೋಶಾಲೆನ ಉಳಿಬೇಕು. ಈಗ ರಾಧಾಸುರಭಿ ಗೋ ಮಂದಿರದಲ್ಲಿ ಸುಮಾರು 88 ಮಲ್ನಾಡು ಗಿಡಗಳಿವೆ. ಹೆಚ್ಚುವರಿಯಾಗಿರ್ತಕ್ಕಂಥ ಗೋಗಳನ್ನು ಯಾರಾದರೂ ಸಾವಯವ ಕೃಷಿ ಮಾಡ್ತೀನಿ ಅನ್ನೋರಿಗೆ ಉಚಿತವಾಗಿ ಕೊಡ್ತಾರೆ. ಸುಮಾರು ಜನಕ್ಕೆ ಕೂಡ ಕೊಟ್ಟಿದ್ದಾರೆ. ಇದು ಗೋಸೇವಾ ಗತಿವಿಧಿ ಕಡೆಯಿಂದ ಸುಮಾರು ಕಡೆ ಪ್ರಾಂತೀಯ ಗೋಗಳನ್ನು ವಿತರಣೆಯನ್ನು ಕೂಡ ಮಾಡಿದೆ. ಅದರಲ್ಲಿ ವಿಶೇಷವಾಗಿ ನಂದಿಗಳನ್ನು ಕೊಟ್ಟಿದೆ. ಅವರು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಈಗ ಇತ್ತೀಚಿನ ದಿನಗಳಲ್ಲಿ ತಾವು ನೋಡಿರ್ಬೋದು, ಅನೇಕ ನಮ್ಮ ಗೋಮಯದಿಂದ ತಯಾರು ಮಾಡಿರ್ತಕ್ಕಂಥ ಅನೇಕ ವಸ್ತುಗಳು. ಈಗ ಗೋರ್ಕಕ್ಕೆ ಒಂದು ಲೀಟ್ರಿಗೆ 140 ರೂಪಾಯಿ, ಹಾಲಿಗೆ ಒಂದು 50ರಿಂದ 60 ರೂಪಾಯಿ. ಯಾತಕ್ಕೆ ಗೋರ್ಕ ಮಾಡಿ ನಾವು ಮಾರಾಟದ ವ್ಯವಸ್ಥೆ ಮಾಡ್ಬೋದು. ಮತ್ತು ಗೋನಾಯಿಲ್ ಅಂತ ಮಾಡ್ತಾರೆ, ಈಗ ಪೆನಾಯಿಲ್ ಅಂತ ಏನು ಬರುತ್ತೆ ಅದು ಗೋನಾಯಿಲ್ ಮಾಡ್ತಾರೆ. ಲೀಟ್ರಿಗೆ 50 ರೂಪಾಯಿ ಇದೆ. ಈಗ ಕಡೆಯ ಪಕ್ಷ ಒಂದು ನಮ್ಮ ನಂದಿ 4ರಿಂದ 5 ಲೀಟ್ರ್ ಪ್ರತಿದಿನ ಕೊಡ್ತೀವಿ. ಇದು 200 ರೂಪಾಯಿ ಅದರಿಂದ ಆದಾಯ. ಮತ್ತು ಗೋಮಯದಿಂದ ಈ ಗಣಪತಿ ಹಾಕೋದು, ಶಿವಾಜಿ ಅವರು ಪ್ರತಿಮೆಗಳು ಸಣ್ಣ ಸಣ್ಣ ಆರ್ಟಿಕಲ್ಸ್ ಏನಿದೆ, ನಾವು ಅದರ ಮದುವೆ ಇನ್ನಿತರ ಸಮಾರಂಭಗಳಿಗೆ ಉಡುಗೊರೆಯನ್ನು ಕೊಡಬೇಕಾದ್ರೆ ಆ ಥರದ್ದು ಕೊಡ್ಬೋದು. ಈ ಥರ ಹಲವಾರು ಕೆಲಸಗಳನ್ನು ಮಾಡಿಕೊಂಡು ಬಂದು ಈಗ ಸಗಣಿಗೆ 10 ರೂಪಾಯಿ ಕೆಜಿಗೆ ತಗೋತಾ ಇದೆ. ಮಹದೇಶ್ವರಂ ಬೆಟ್ಟದ ಹತ್ರ ಒಂದು ಪ್ರಾಯೋಗಿಕವಾಗಿ ಮಾಡಿದ್ವಿ. ಗಂಜಲ 10 ರೂಪಾಯಿ ಖರೀದಿ ಮಾಡ್ತಾಯಿದ್ವಿ ಲೀಟ್ರು, ಸಗಣಿ 10 ರೂಪಾಯಿ ಖರೀದಿ ಮಾಡ್ತಾಯಿದ್ವಿ. ಅದಕ್ಕೆ ರೈತರಿಗೆ ಯಾರೋ ಒಂದು ಅನುಕೂಲ ಆಗುತ್ತೆ. ನಮ್ಮ ದೇಶಿ ತಳಿಗಳು ಮಾತ್ರ, HF ಜರ್ಸಿ ಅಲ್ಲ, ನಮ್ಮ ಪ್ರಾಂತೀಯ ತಳಿ ಅತ್ಯಂತ ದೇಶಿ ತಳಿಗಳನ್ನು ಸಂಗ್ರಹ ಮಾಡ್ತಾಯಿದ್ದೀವಿ. ಇದ್ರ ಉದ್ದೇಶ ಮೂಲ ಯಾರು ನಮ್ಮ ದೇಶೀಯ ಹಸುಗಳನ್ನು ಸಾಕ್ತಾನೆ ನಮಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಕೆಲಸ ಮಾಡ್ತಾಯಿದೆ. ಈಗ ನಾವೊಂದು ಸಂಕಲ್ಪವನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ಯಾರಿಗಾರು ನಾವು ಉಡುಗೊರೆಯನ್ನು ಕೊಡಬೇಕಾದ್ರೆ ವೃದ್ಧಾಪ ಆಗ್ಬೋದು ಅಥವಾ ಮದುವೆ ವಾರ್ಷಿಕೋತ್ಸವ ಆಗ್ಬೋದು, ಇನ್ನಿತರ ಯಾವುದೇ ಸಮಾರಂಭ ಆದರೆ ಅಥವಾ ಸರ್ಕಾರಿ ಸಮಾರಂಭಗಳಾದರೆ ಉಡುಗೊರೆಯನ್ನು ಕೊಡಬೇಕಾದ್ರೆ ಗೋಮಯದಿಂದ ಮಾಡಿರ್ತಕ್ಕಂಥದ್ದನ್ನು ನಾವು ಕೊಟ್ಟಿದ್ದು ಒಂದು ಸಂಕಲ್ಪ ಮಾಡಿದ್ರೆ ಗೋಪಾಲಕನ ಉಳ್ಕೊತಾರೆ, ಗೋಟಿನ ಉಳಿತು, ಗೋಶಾಲೆ ಉಳಿತು. ನಾವೇನು ಸಾಕ್ಲೇಬೇಕಾಗಿಲ್ಲ. ನಮಗೆ ಅನೇಕ ಕೆಲಸಗಳಿರ್ತದೆ, ಮನೇಲಿ ಜಾಗ ಎಲ್ಲ ನೋಡ್ಕೋಬೇಕು, ಇದೆಲ್ಲ ಆಗುತ್ತೆ. ಕಡೆ ಪಕ್ಷ ಸಾಕ್ತಕ್ಕಂಥವ್ರಿಗೆ ಒಂದು ಉತ್ತೇಜನ ಕೊಡ್ಬೋದು. ಅದರ ಉತ್ಥಾಪ ಈ ಥರ ಕಾರ್ಯಗಳು ಮಾಡಿದಾಗ ಒಂದು ಹೊರ ಹುಲ್ಕೊಟ್ರೆ ಒಂದು ಹಸು ಒಂದು ದಿವಸದ್ದು ಜೀವನ ಆಗುತ್ತೆ. ಆ ಥರ ಎಲ್ಲ ಒಂದು ಸಂಕಲ್ಪ ಮಾಡ್ಕೊಂಡು ಮಾಡಿದ್ರೆ ಕಡೆ ಪಕ್ಷ ವರ್ಷಕ್ಕೆ ಒಂದು ಮನೆಯಿಂದ 4 ರೋಲು 5 ರೋಲು ಹುಲ್ಲು ಹೋಗುತ್ತೆ. ಎಲ್ಲ ಒಂದು ಗೋಶಾಲೆಗಳು ಒಂದು ಸ್ವಲ್ಪ ಆರ್ಥಿಕ ಸ್ಥಿತಿಯಲ್ಲಿ ತುಂಬ ಹಿಂದೆ ಇದೆ, ಅವ್ರಿಗೆ ಒಂದು ಸ್ವಲ್ಪ ಅನುಕೂಲನೂ ಆಗುತ್ತೆ. ಮತ್ತು ಗೋಮಯದಿಂದ ತಗೊಂಡಂಥ ಏನಾದ್ರು ವಸ್ತುಗಳು ತಂದರೆ ಅದರಿಂದ ಕೂಡ ಗೋಶಾಲೆಗಳು ಎಲ್ಲ ಉಳ್ಕೊತೀವಿ. ನಾವು ಸ್ವಲ್ಪ ಚಿಂತನೆ ಮಾಡಬೇಕು. ನಾವು ಇರ್ತಕ್ಕಂಥ ಸ್ಥಳದಲ್ಲೇ ನಾವು ಗೋಪಾಲಕರನ್ನು ಉಳಿಸ್ಕೋಬೋದು. ಅಂದರೆ ನಮ್ಮ ಹತ್ರ ಹೋಗ್ಬೇಕಾಗಿಲ್ಲ, ಮಾಡಬೇಕಾಗಿಲ್ಲ. ಗೋಮಯ ಯಾರೇ ಆಗಲಿ ಪ್ರಾಂತೀಯದಲ್ಲಿ ಯಾರಾದರೂ ಮಾಡ್ತಿದ್ರೆ ಅದನ್ನು ನಾವು ಖರೀದಿ ಮಾಡಿದ್ರೆ ಸ್ಥಳೀಯವಾಗಿರೋರು ಮೊದಲನ್ನ ಉಳಿಸ್ಕೋಬೇಕು. ನಂತರ ಆ ಕಡೆ ಹೊರಗಡೆ ನಮ್ಮ ತಾಲೂಕುಲಾರು ಇದ್ದರೆ, ಅಕಸ್ಮಾತ್ ನಮ್ಮ ಗ್ರಾಮದಲ್ಲಿದ್ದರೆ, ಅಕಸ್ಮಾತ್ ನಮ್ಮ ಬೀದರಿದ್ದರೆ ಮೊದಲು ಅವರು ಉಳಿಸ್ಕೋಬೇಕು. ನಂತರ ಅಲ್ಲಿ ಸಿಕ್ಕಿಲ್ಲ ಅಂದರೆ ಮುಂದೆ ಹೋಗ್ಬೋದು. ಇದಕ್ಕೆಲ್ಲ ಗೋಸೇವಾ ಗತಿವಿಧಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಥರ ಒಂದು ತರಬೇತಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಎಲ್ಲರಿಗೂ ತರಬೇತಿಯನ್ನು ಕೊಡ್ತೀವಿ. ಮತ್ತು ಮಹಿಳೆಯರಿಗೂ ಕೂಡ ಮನೆಯಲ್ಲಿ ಕೂತ್ಕೊಂಡೆ ಸಗಣಿ ಪುಡಿಯಿಂದ ಎಲ್ಲ ತಯಾರು ಮಾಡ್ತಕ್ಕಂಥ ಗಣಪತಿ ಹಬ್ಬದಲ್ಲಿ ಆಗ್ಬೋದು, ಈಗ ರಾಮನವಮಿ ಟೈಮಲ್ಲಿ ದೀಪಗಳನ್ನು ಬೆಳೆಸ್ತಕ್ಕಂಥ ಕೆಲಸಗಳಾಗ್ಬೋದು. ತಾವುಗಳು ಕೂಡ ಯಾವ್ದಾದ್ರು ಕಾರ್ಯಕ್ರಮಗಳಾದಾಗ ದೀಪಗಳನ್ನು ಗೋಮಯದಿಂದ ಮಾಡಿರ್ತಕ್ಕಂಥ ದೀಪಗಳಲ್ಲಿ ನಾವೇನಾದ್ರು ಕಾರ್ಯಕ್ರಮದಲ್ಲಿ ಅದನ್ನು ಹೆಚ್ಚೆಚ್ಚಾಗಿ ಬಳಸಿದ್ರೆ ಗೋಪಾಲಕರು ಉಳ್ಕೊತಾನೆ. ನಾವೇನು ತುಂಬ ಕಷ್ಟಪಡಬೇಕಾಗಿಲ್ಲ. ಬಳಸ್ತಕ್ಕಂಥದ್ದನ್ನೇ ಗೋಮಯದ ಪ್ರತಿಯೊಂದು ನಾವು ಮಾಡಿದ್ರೆ ಶೇಕಡ 100ರಷ್ಟಂತೂ ಆಗಲ್ಲ, ಒಂದು 50ರಷ್ಟು ತಾವೇನಾದ್ರು ಮನಸ್ಸು ಮಾಡಿದ್ರೆ ಖಂಡಿತ ಅದನ್ನೆಲ್ಲ ಉಳಿಸ್ಕೊಂಡು ನಮ್ಮ ನಂದಿಗಳನ್ನ ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಇನ್ನು ಮುಂದೆ ಯಾರು ಅಕಸ್ಮಾತ್ ಏನಾದ್ರು ಗಂಟು ಕರು ಹುಟ್ಟು ನಾವು ಯಾರು ಕೊಟ್ಬಿಡ್ತೀವಿ, ಅಲ್ಲಿ ಕೊಡ್ತೀವಿ, ಇಲ್ಲಿ ಕೊಡ್ತೀವಿ ಅಂದರೆ ನಮ್ಮ ಗತಿವಿಧಿಯವರು ತಿಳಿಸಿದ್ರೆ ಅದೆಲ್ಲ ಒಂದು ವ್ಯವಸ್ಥೆ ಮಾಡ್ತಾರೆ. ಯಾವ್ದಾದ್ರು ಒಂದು ಭಾಗದಲ್ಲಿ ಅದು ಚೆನ್ನಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ
ಅದನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈಗ ಒಂದು ನಂದಿ ಸಗಣಿಯನ್ನು ಹಾಕಿದ್ರೆ 7 ಲೀಟ್ರ್ ನೀರನ್ನು ಹೀರ್ಕೊಳ್ತಕ್ಕಂಥ ಸಾಮರ್ಥ್ಯ ಭೂತಾಯಿ ಸಗಣಿ ಹೀರ್ಕೊಳ್ತದೆ. ಈಗ ನಮಗೆ ಬೋರ್ವೆಲ್ ತೋಡಿದ್ವಿ ನೀರು ಬರಲಿಲ್ಲ ಅದು ಬರಲಿಲ್ಲ ಅಂತೆಲ್ಲ ಹೇಳ್ತಾರೆ. ಆ ಸಗಣಿ ಹಾಕೋದು ಜಾಗದಲ್ಲಿ ನಾವು ಪರೀಕ್ಷೆ ಮಾಡಿ ನೋಡಿ 7 ಲೀಟ್ರ್ ನೀರನ್ನು ಇರ್ತಕ್ಕಂಥ ಸಾಮರ್ಥ್ಯ ಆ ಸಗಣಿಗೆ ಇರ್ತದೆ. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಆಗಲಿ ನಮ್ಮ ಇಲಾಖೆಗಳಾಗಲಿ ಇದ್ರ ಬಗ್ಗೆ ನಮ್ಮ ದೇಶೀಯಗಳ ಬಗ್ಗೆ ಎಲ್ಲೂ ಕೂಡ ತಿಳಿಸ್ತಾ ಇಲ್ಲ. ಸಾವಿರಾರು ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ಜಾಹೀರಾತುಗಳಿಗೆ ಅನೇಕ ಜಾಹೀರಾತುಗಳಿಗೆ ಅವರು ಹಣವನ್ನು ವ್ಯಯ ಮಾಡ್ತಾರೆ. ಆದರೆ ನಮ್ಮ ದೇಶಿ ತಳಿಗಳ ಬಗ್ಗೆ ವಿಶೇಷವಾಗಿ ನಮ್ಮ ನಂದಿ ಜೋಡೆತ್ತಿನ ಕೃಷಿ ಬಗ್ಗೆ ತಿಳಿಸ್ತಾ ಇಲ್ಲ. ಈ ಟ್ರಾಕ್ಟರ್ ಕೃಷಿಯಿಂದ ಇನ್ನಿತರ ರಾಸಾಯನಿಕ ಗೊಬ್ಬರದಿಂದ ನಮ್ಮ ಮಣ್ಣು ಹಾಳಾಗ್ತಾ ಇದೆ. 50%ಕ್ಕಿಂತ ಹೆಚ್ಚು ಫಲವತ್ತತೆಯನ್ನು ಕಳ್ಕೊಂಡಿದ್ದಾವೆ. ಇನ್ನು ಮುಂದೆ ಇದೇ ರೀತಿ ಹೋದರೆ ಮಣ್ಣು ಕೂಡ ಮನುಷ್ಯ ಸತ್ತೋದ್ರೆ ಮಣ್ಣಿಗೆ ಹಾಕ್ಬೋದು. ಮಣ್ಣೇನಾದ್ರು ಹೋದ್ರೆ ನಾವೇನು ತಿನ್ಬೋದು. ನಮ್ಮ ಜನ್ರೇಷನ್ಗೆ ಆಗುತ್ತೆ, ಮುಂದಿನ ಜನ್ರೇಷನ್ ತುಂಬ ಕಷ್ಟ ಇದೆ. ಎಲ್ಲರ ಕೈಲೂ ಮೊಬೈಲ್ ಇದೆ. ಸಾಧ್ಯವಾದಷ್ಟು ನಮ್ಮ ದೇಶಗಳ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಅದೇನಾದ್ರು ಏನೋ ಗತಿವಿಧಿಯವ್ರು ಏನಾದ್ರು ಹೇಳೋದು ಮಾಡಿದ್ರೆ ಸತ್ಯ ಇದೆ ಪರಿಶೀಲನೆ ಮಾಡಿ ನೀವು ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೋದು. ಇದೇ ರೀತಿ ನಮ್ಮ ಸಹಕಾರಗಳನ್ನ ಕೊಡ್ತೀವಿ. ಎಲ್ಲ ಭಾಗದಲ್ಲೂ ಕೂಡ ಇದೇ ರೀತಿ ಹಂತ ಹಂತವಾಗಿ ಸಹಕಾರ ಕೊಡ್ತಿದ್ದಾರೆ. ಈಗ ಕಳೆದ ಒಂದು 4-5 ವರ್ಷದಿಂದ ಈಚೆ ನಮಗೆ ಸ್ವಲ್ಪ ಜಾಗೃತಿ ಮೂಡಿದೆ. ನಾವು ಹಿಂದೆ ಇದ್ದಷ್ಟು ಸಂಕಷ್ಟದಲ್ಲಿಲ್ಲ. ಯಾಕಂದರೆ ಎಲ್ಲರ ಕೈಲಿ ಮೊಬೈಲ್ ಎಲ್ಲ ಸಿಗುತ್ತೆ ಅಂತ ಗೊತ್ತಾಗ್ತಾ ಇದೆ. ಅದರಿಂದ ಒಂದು ಸಂಕಲ್ಪಗಳನ್ನು ಮಾಡಿ ನಮ್ಮ ಗೋಪಾಲಕನ ಉಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಅವೆಲ್ಲ ಕೂಡ ಮಾಡಿ ನಮ್ಮ ಗೋಸೇವಾ ಗತಿವಿಧಿಯಲ್ಲಿ ಕಾರ್ಯಕ್ರಮವನ್ನು ನಮ್ಮ ವಿಭಾಗದಲ್ಲಿ ಹಮ್ಮಿಕೊಂಡಿದ್ದು ಕಾರ್ಯಕ್ರಮ ನಡೆಸ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ನಾವು ಇದು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜಾಗೃತಿಗಳಾಗುತ್ತೆ. ನಾವೆಲ್ಲರೂ ಕೂಡ ಹುಟ್ಟುಹಬ್ಬ ಆಗ್ಬೋದು, ಮದುವೆ ಆಗೋದಂಥ ಸಮಾರಂಭದಲ್ಲಿ ಗೋಶಾಲೆ ಅಥವಾ ಗೋಹಟ್ಟಿ ಗೋಪಾಲಕನ್ನು ಉಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಆದಷ್ಟು ಮಕ್ಕಳುಗಳಿಗೆ ಗೋಶಾಲೆಗಳಿಗೆ ಗೋಹಟ್ಟಿಗಳು ಕರ್ಕೊಂಡು ಇದನ್ನು ಪರಿಚಯ ಮಾಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಮುಂದಿನ ದಿನಗಳಲ್ಲಿ ಪಠ್ಯಪುಸ್ತಕದಲ್ಲೂ ಕೂಡ ನಮ್ಮ ಗೋಮಾತೆಗಳ ಬಗ್ಗೆ ಒಂದು ನಾವು ವಿಚಾರಗಳು ತಿಳಿಸ್ಬೇಕು ಅಂತ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಮತ್ತು ಪ್ರೌಢದಲ್ಲಿ ತಿಳಿಸಿದ್ರೆ ಮಕ್ಕಳು ಪ್ರಾಥಮಿಕ ಹಂತದಿಂದ ಜಾಗೃತಿ ಆಗ್ತಾರೆ. ಅದ್ರ ಬಗ್ಗೆ ತಾವೆಲ್ಲ ಒಂದು ಸ್ವಲ್ಪ ಸರ್ಕಾರಕ್ಕೆ ಮಂದಾಟ ಮಾಡೋ ರೀತಿ ಅದರ ಕಾರ್ಯಕ್ರಮ ಮಾಡಿದಾಗ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಿ ಅದರಿಂದ ಗೋವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡೋಣ. ಜೈ ಹಿಂದ್, ಒಂದೇ ಗೋಮಾತೆ. ದೇಶೀಯ ತಳಿಗಳನ್ನು ಉಳಿಸೋಣ. ಗೋ ರಕ್ಷಣೆಗೆ ನಾವೆಲ್ಲರೂ ಸಂಕಲ್ಪ ಮಾಡಿ ನಮ್ಮ ಗೋಗಳನ್ನು ನಶಿಸದಂತೆ